ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮನೆಯಲ್ಲೇ ಬೆಳೆದಿರುವಂತಹ ಔಷಧೀಯ ಗುಣಗಳು ಹೊಂದಿರುವ ಸಸ್ಯಗಳು. ತುಳಸಿ ಇದು ಉಷ್ಣವಲಯದ ಸಸ್ಯವಾಗಿದ್ದು ಬೆಳೆಯಲು ಸಾಕಷ್ಟು ಸೂರ್ಯನ ಬೆಳಕು ಬೇಕಾಗುತ್ತದೆ. ಪವಿತ್ರ ತುಳಸಿ ಸಸ್ಯ ಎಂದು ಕರೆಯಲ್ಪಡುವ ತುಳಸಿ ಸಸ್ಯವು ಭಾರತೀಯ ಮನೆಗಳಲ್ಲಿ ಎಲ್ಲರೂ ಬೆಳೆಯುವಂತಹ ಸಸ್ಯವಾಗಿದೆ. ಇದನ್ನು ತಾಯಿಯ ಸಸ್ಯವೆಂದು ಗೌರವಿಸಲಾಗುತ್ತದೆ. ಹಿಂದೂ ಪುರಾಣದಲ್ಲಿ ತುಳಸಿಗೂ ಪ್ರಾಮುಖ್ಯತೆ ಇದೆ. ಉಪಯೋಗಗಳು: ತೀವ್ರವಾದ ಅಥವಾ ಉಸಿರಾಟದ ಸಿಂಡ್ರೋಮ್ಗೆ ಚಿಕಿತ್ಸೆ ನೀಡಲು ತುಳಸಿ ಬಳಸುತ್ತಾರೆ. ಶೀತ, ಕೆಮ್ಮು, ಜ್ವರ ನಿವಾರಿಸುತ್ತದೆ. ಇದು ಕಿವಿ ನೋವು, ಮಲೇರಿಯಾ, ಅಜೀರ್ಣ, ತಲೆನೋವು, ಹಿಸ್ಟೀರಿಯಾ, ನಿದ್ರಾಹೀನತೆ ಮತ್ತು ಕಾಲರವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಆಲೋವೆರಾ ಬೆಳೆಯಲು ಸುಲಭವಾದ ಸಸ್ಯವಾಗಿದೆ. ಗಾಯಗಳು, ಕಡಿತಗಳು ಮತ್ತು ಸುಟ್ಟ ಗಾಯಗಳಂತಹ ವಿವಿಧ ಸೋಂಕುಗಳಿಗೆ ಚಿಕಿತ್ಸೆ ನೀಡುತ್ತದೆ. ಕೂದಲಿನ ಆರೈಕೆಗೆ ಬಳಸಲಾಗುತ್ತದೆ. ವಾರಕ್ಕೆ 1 ಸಲ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲಿಗೆ ಹೊಳಪು ನೀಡುತ್ತದೆ. ಅಷ್ಟೇ ಅಲ್ಲದೆ ಮುಖ ಫೇಸ್ ವಾಶ್ಗೂ ಬಳಸಬಹುದು. ಒಂದೆಲಗ ಇದು ಭಾರತದಲ್ಲಿ ಕಂಡುಬರುವ ಸಸ್ಯವಾಗಿದ್ದು ಇದು ಆಯುರ್ವೇದ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಹುಣ್ಣುಗಳು, ಚರ್ಮದ ಗಾಯಗಳು, ಕ್ಯಾಪಿಲರಿ ಸೂಕ್ಷ್ಮತೆಯನ್ನು ಕಡಿಮೆ ಮಾಡಲು ಮತ್ತು ಪ್ರೋಟೀನ್ ಮತ್ತು ಲಿಪಿಡ್ಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅಶ್ವಗಂಧ ವೈಜ್ಞಾನಿಕ ವಿಥಾನಿಯಾ ಸೋಮ್ನಿಫೆರಾ ಎಂದು ಕರೆಯಲ್ಪಡುವ ಏಷ್ಯನ್ ಮತ್ತು ಆಫ್ರಿಕನ್ ದೇಶದಲ್ಲಿ ಕಂಡುಬರುತ್ತದೆ. ಸಸ್ಯವನ್ನು ಮನೆಯ ತೋಟದಲ್ಲಿ ಸುಲಭವಾಗಿ ಬೆಳೆಯಬಹುದು. ಅಶ್ವಗಂಧ ಸಸ್ಯವು ಮೆದುಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಅಶ್ವಗಂಧ ವೃದ್ಧಾಪ್ಯ, ಆತಂಕ ಮತ್ತು ನಿದ್ರಾಹೀನತೆಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಕ್ಯಾಲೆಂಡುಲಾ ಸಸ್ಯವು ಏಷ್ಯನ್ ಮತ್ತು ಪೂರ್ವ ಯುರೋಪಿಯನ್ ದೇಶದಲ್ಲಿ ಕಂಡುಬರುವ ಡೇಸಿ ಕುಟುಂಬಕ್ಕೆ ಸೇರಿದೆ. ಉರಿಯೂತ ನಿವಾರಕ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಗಳ ಲಭ್ಯತೆಯಿಂದಾಗಿ ಈ ಸಸ್ಯವನ್ನು ಆಯುರ್ವೇದ ಮತ್ತು ಯುನಾನಿ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಕಡಿತ, ಕುಟುಕು, ಉಳುಕು ಗಾಯಗಳು, ನೋಯುತ್ತಿರುವ ಕಣ್ಣುಗಳು ಮತ್ತು ಉಬ್ಬಿರುವ ರಕ್ತನಾಳಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ರೋಸ್ಮರಿ ಇದು ಮೆಡಿಟರೇನಿಯನ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಒಂದು ಪೊದೆ ಸಸ್ಯವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮೆಮೊರಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದನ್ನು ಎಣ್ಣೆಯ ನಿದ್ರೆಯನ್ನು ಸುಧಾರಿಸಲು, ಚರ್ಮದ ಕಲೆಗಳಿಗೆ ಚಿಕಿತ್ಸೆ ನೀಡಲು, ನೋವು ನಿವಾರಿಸಲು, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಕ್ಯಾಮೊಮೈಲ್ ಇದು ಯುರೋಪ್ನಲ್ಲಿ ಕಂಡುಬರುತ್ತದೆ. ಇದರ ಸೇವನೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ಶೀತಗಳಿಗೆ ಸಂಬಂಧಿಸಿದ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಮೆಂತ್ಯ ಇದು ಭಾರತ ಮತ್ತು ಉತ್ತರ ಆಫ್ರಿಕಾ ಮತ್ತು ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಮೆಂತ್ಯದ ಎಲೆಗಳು ಅಥವಾ ಬೀಜಗಳ ಸೇವನೆಯು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಯಕೃತ್ತಿನ ಕ್ಯಾನ್ಸರ್ ಅನ್ನು ತಡೆಯುತ್ತದೆ. ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಅಡುಗೆಯಲ್ಲಿ ಬಳಸುವುದರಿಂದ ಊಟದ ರುಚಿಯು ಹೆಚ್ಚುತ್ತದೆ. ಈ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.